ಲ್ಯಾಬೋರೇಟರಿಯಲ್ಲಿ ಆ ಕಂಪನಿಯಲ್ಲಿ ಭಾರಿ ದೊಡ್ಡ ದುರಂತ ಸಂಭವಿಸಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಪರಿಣಾಮ 3 ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಸಿಲಿಂಡರ್ ಸ್ಫೋಟಗೊಂಡು 3 ದುರ್ಮರಣ. ಕಡೆಚೂರು ಬಳಿ ಇರುವಂತಹ ಸೀಲ್ ಲ್ಯಾಬೋರೇಟರಿ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬಾಡಿಯಾಳ ಗ್ರಾಮ. ಇಲ್ಲಿರುವಂತಹ ಕೈಗಾರಿಕಾ ಪ್ರದೇಶದಲ್ಲಿ ಗ್ಯಾಸ್ ದುರಂತ ಸಂಭವಿಸಿದೆ. 7 ಜನರ ಪೈಕಿ 3 ಕಾರ್ಮಿಕರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಿಐಎಲ್ ಲ್ಯಾಬ್ಸ್ ಅನ್ನುವಂತ ಒಂದು ಕಂಪನಿ. ಮೃತರೆಲ್ಲರೂ ಕೂಡ ಬಿಹಾರ ಮೂಲದವರು, ಅಲ್ಲಿನ ಕಾರ್ಮಿಕರು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. 3 ಮಂದಿ ಮೃತಪಟ್ಟಿದ್ದಾರೆ. ಇನ್ನುಳಿದಂತಹ 4 ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. ಗಾಯಗೊಂಡಂತವರನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಸೈದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಸಲಿಗೆ ಸಿಲಿಂಡರ್ ಸ್ಫೋಟಗೊಳ್ಳೋದಕ್ಕೆ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನ ಆರಂಭಿಸಿದ್ದಾರೆ. ಸೀಲ್ ಲ್ಯಾಬೋರೇಟರಿಯಲ್ಲಿ ಆ ಕಂಪನಿಯಲ್ಲಿ ಭಾರಿ ದೊಡ್ಡ ದುರಂತ ಸಂಭವಿಸಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಪರಿಣಾಮ 3 ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಸಿಲಿಂಡರ್ ಸ್ಫೋಟಗೊಂಡು 3 ದುರ್ಮರಣ. ಕಡೆಚೂರು ಬಳಿ ಇರುವಂತಹ ಸೀಲ್ ಲ್ಯಾಬೋರೇಟರಿ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬಾಡಿಯಾಳ ಗ್ರಾಮ. ಇಲ್ಲಿರುವಂತಹ ಕೈಗಾರಿಕಾ ಪ್ರದೇಶದಲ್ಲಿ ಗ್ಯಾಸ್ ದುರಂತ ಸಂಭವಿಸಿದೆ. 7 ಜನರ ಪೈಕಿ 3 ಕಾರ್ಮಿಕರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಿಐಎಲ್ ಲ್ಯಾಬ್ಸ್ ಅನ್ನುವಂತ ಒಂದು ಕಂಪನಿ. ಮೃತರೆಲ್ಲರೂ ಕೂಡ ಬಿಹಾರ ಮೂಲದವರು, ಅಲ್ಲಿನ ಕಾರ್ಮಿಕರು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. 3 ಮಂದಿ ಮೃತಪಟ್ಟಿದ್ದಾರೆ. ಇನ್ನುಳಿದಂತಹ 4 ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. ಗಾಯಗೊಂಡಂತವರನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಸೈದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಸಲಿಗೆ ಸಿಲಿಂಡರ್ ಸ್ಫೋಟಗೊಳ್ಳೋದಕ್ಕೆ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನ ಆರಂಭಿಸಿದ್ದಾರೆ. ಸೀಲ್ ಲ್ಯಾಬೋರೇಟರಿಯಲ್ಲಿ ಆ ಕಂಪನಿಯಲ್ಲಿ ಭಾರಿ ದೊಡ್ಡ ದುರಂತ ಸಂಭವಿಸಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಪರಿಣಾಮ 3 ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಸಿಲಿಂಡರ್ ಸ್ಫೋಟಗೊಂಡು 3 ದುರ್ಮರಣ. ಕಡೆಚೂರು ಬಳಿ ಇರುವಂತಹ ಸೀಲ್ ಲ್ಯಾಬೋರೇಟರಿ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬಾಡಿಯಾಳ ಗ್ರಾಮ. ಇಲ್ಲಿರುವಂತಹ ಕೈಗಾರಿಕಾ ಪ್ರದೇಶದಲ್ಲಿ ಗ್ಯಾಸ್ ದುರಂತ ಸಂಭವಿಸಿದೆ. 7 ಜನರ ಪೈಕಿ 3 ಕಾರ್ಮಿಕರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಿಐಎಲ್ ಲ್ಯಾಬ್ಸ್ ಅನ್ನುವಂತ ಒಂದು ಕಂಪನಿ. ಮೃತರೆಲ್ಲರೂ ಕೂಡ ಬಿಹಾರ ಮೂಲದವರು, ಅಲ್ಲಿನ ಕಾರ್ಮಿಕರು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. 3 ಮಂದಿ ಮೃತಪಟ್ಟಿದ್ದಾರೆ. ಇನ್ನುಳಿದಂತಹ 4 ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. ಗಾಯಗೊಂಡಂತವರನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಸೈದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಸಲಿಗೆ ಸಿಲಿಂಡರ್ ಸ್ಫೋಟಗೊಳ್ಳೋದಕ್ಕೆ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನ ಆರಂಭಿಸಿದ್ದಾರೆ.